ಸಚಿವನಾಗೋ ಕನಸನ್ನು ಬಿಚ್ಚಿಟ್ಟಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ಕೂಡ ಈ ಒಂದು ಮಾತನ್ನು ಹೇಳಿದರು. 2 ತಿಂಗಳಲ್ಲಿ ಪವರ್ಫುಲ್ ಆಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೈ ಶಾಸಕ. ಈ ರೀತಿಯಾಗಿ ಹೇಳುವ ಮೂಲಕ ಅವರಿಗೂ ಕೂಡ ಮಂತ್ರಿ ಆಗೋ ಒಂದು ಆಸೆ ಇದೆ. ಅವರ ಮನಸ್ಸಲ್ಲಿರುವಂಥ ಆಸೆಯನ್ನು ಈಗ ಬಿಚ್ಚಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೆಡೆ ಸಿಎಂ ಬದಲಾವಣೆಯ ಕೂಗು ಜೋರಾಗಿ ಕೇಳ್ತಾ ಇದೆ. ಆದರೆ ಸಚಿವ ಸಂಪುಟದ ಪುನರ್ರಚನೆ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹೊಸಬರು ಕೂಡ ಈಗ ಶಾಸಕರು ಸಚಿವರಾಗಬೇಕು ಅಂತ ಆಸೆಯನ್ನು ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಪ್ರದೀಪ್ ಈಶ್ವರ್ ಕೂಡ ನನಗೂ ಕೂಡ ಮಂತ್ರಿ ಆಗುವಂಥ ಆಸೆ ಇದೆ, ಕೆಲವೊಂದು ಕೋಟಾದಲ್ಲಿ ನನಗೆ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ. ಅದರಲ್ಲಿ ಮುಖ್ಯವಾಗಿ ಸಿಎಂ ಬದಲಾವಣೆಯ ವಿಚಾರ ಏನಿದೆ ಆ ಒಂದು ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಸಿಎಂ DCM ಸಚಿವರ ಒಂದು ಸ್ಥಾನಗಳ ಆಕಾಂಕ್ಷಿಗಳೇನಿದ್ದಾರೆ ಅವರು ಕೇಳುತ್ತಾ ಇದ್ದಾರೆ. ಇಲ್ಲಿ ಯಾತ್ರೆ ಕೈಗೊಂಡು ವಾಪಸ್ ಬಂದಿದ್ದಾರೆ. ಇಬ್ಬರೂ ಕೂಡ ಹಲವು ಶಾಸಕರು ತಾವು ಸಚಿವರಾಗುವಂಥ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಈ ಸಾಲಿಗೆ ಹೊಸ ಸೇರ್ಪಡೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಶಾಸಕ ಆಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕೂಡ ಬಂದಿದ್ದಾರೆ. ಈಗ ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಶಾಸಕನಾಗಿ ವಿಧಾನಸೌಧದ ಮೆಟ್ಟಿಲು ಏರಿರುವಂತಹ ಪ್ರದೀಪ್ ಈಶ್ವರ್ ಮಂತ್ರಿ ಆಗುವಂತಹ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ನಾವು 2 ತಿಂಗಳಲ್ಲಿ ಶಾಸಕನಾಗುವ ಬಗ್ಗೆ ಪರೋಕ್ಷವಾಗಿ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಚಿಕ್ಕಬಳ್ಳಾಪುರದ ಪೆರೇಸಂದ್ರದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಏನಿತ್ತು ಆ ಸಭೆಯಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು. 2 ತಿಂಗಳು ಟೈಮ್ ಕೊಡಿ, ಪವರ್ಫುಲ್ ಆಗಿ ನಾನು ವಾಪಸ್ಸು ಬರ್ತೀನಿ ಮತ್ತೆ ಮಂತ್ರಿಯಾಗಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಅಂದುಕೊಂಡ್ರೆ ಆಗುತ್ತೆ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಅಲ್ಲಿನ ಕಾರ್ಯಕರ್ತರಿಗೆ ಜನರಿಗೆ ಹೇಳಿದ್ದಾರೆ. ನೋಡಿ, 2 ತಿಂಗಳು ವೇಟ್ ಮಾಡಿ, ನಾನೇನು ಅಂದ್ಕೊಳ್ತೀನೋ ಅದು ಆಗುತ್ತೆ, ನಾನು ಆಗ ನಿಮ್ಮ ಮುಂದೆ ಪವರ್ಫುಲ್ ಆಗಿ ಬರ್ತೀನಿ ಅನ್ನುವಂಥ ಹೇಳುವ ಮೂಲಕ ಮಂತ್ರಿಯ ಆಸೆಯನ್ನು, ಸಚಿವನಾಗುವಂತಹ ಒಂದು ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಎಲ್ಲ ಒಂದು ಕಾರ್ಯಕರ್ತರ ಮುಂದೆ. ಕಾರ್ಯಕರ್ತರ ಸಭೆಯಲ್ಲಿ ಏನು ಪಾಲ್ಗೊಂಡಿದ್ರು ಆ ಸಮಯದಲ್ಲಿ ಮಾತನಾಡ್ತಾರೆ ಪ್ರದೀಪ್ ಈಶ್ವರ್. ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ರು, ಈಗ ಮತ್ತೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವೊಂದು ಗೊಂದಲಗಳ ಮಧ್ಯೆ ಈಗ ನಾನು ಕೂಡ ಹೊಸದಾಗಿ ಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಈಗ ಹೊಸ ಸೇರ್ಪಡೆ ಅಂತಂದರೆ ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, ನಾನು ಕೂಡ ಮಂತ್ರಿ ಆಗುವಂತಹ ಒಂದು ಕ್ಯಾಂಡಿಡೇಟೇ ಇದೆ. ಮೊದಲ ಬಾರಿಗೆ ಗೆದ್ದಿದ್ದಾರೆ, MLA ಆಗಿದ್ದಾರೆ. ಆದರೆ ಎಷ್ಟೋ ಬಾರಿ ಕೆಲವರು 2-3 ಸಲ ಆಗಿ 4 ಸಲ ಆಗಿದ್ರು ಕೂಡ ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ಅಂಥವರು ಕೂಡ ತುಂಬ ಆಕಾಂಕ್ಷಿಗಳಿದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಆದರೆ ಈಗ ಅದನ್ನು ಮೊದಲೇ ಬಾರಿ ಗೆದ್ದವ್ರಿಗೆ ಏನಾದರೂ ಕೊಟ್ಟರೆ ಅಸಮಾಧಾನ ಉಂಟಾಗುತ್ತೆ, ಅವ್ರಿಗೆ ಯಾಕೆ ಕೊಟ್ರಿ ಅಂತ ಹೇಳಿ. ಹೀಗಾಗಿ ಅವರ ಒಂದು ಆಸೆ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಏನು ಯೋಚನೆ ಮಾಡ್ತಾರೆ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವರವರ ಆಪ್ತರಿಗೇನೆ ಮಂತ್ರಿಯ ಒಂದು ಸೀಟ್ಗಳನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ, ಕಸರತ್ತನ್ನು ನಡೆಸ್ತಾ ಇದ್ದಾರೆ. CM ಕಡೆ ಪರವಾಗಿ ಎಷ್ಟು ಜನ ಕೊಡ್ತಾರೆ, DCM ಪರವಾಗಿ ಎಷ್ಟು ಜನ ಕೊಡ್ತಾರೆ, ಮತ್ತು ಹೈಕಮಾಂಡ್ ನಾಯಕರು ಕೆಲವರು ಕೂಡ ಇದ್ದಾರೆ, ಅವರು ಕೂಡ ಕೆಲವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಪ್ರದೀಪ್ ಈಶ್ವರ್ ನಾನು ಕೂಡ ಮಂತ್ರಿ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಎಷ್ಟರ ಮಟ್ಟಿಗೆ ಆ ಒಂದು ಸ್ಥಾನ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಕೆಲವೊಂದು ಕೋಟಾದಲ್ಲಿ ಸಿಗುತ್ತೆ ಅಂತ ಹಿಂದೆ ಹೇಳಿದರು. ಹೀಗಾಗಿ 2 ತಿಂಗಳು ಬೇಕು, ವೆಯ್ಟ್ ಮಾಡಿ ಅಂತ ಹೇಳ್ತದೆ. ಹಾಗಾದರೆ ಇವರು ಹೇಳುವ ಮೂಲಕ ಹೀಗೆ ಹೇಳ್ತಾ ಇದ್ದಾರೆ ಅಂತಂದರೆ 2 ತಿಂಗಳು ಆದಮೇಲೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಇನ್ನೂ ಕಾಯಬೇಕಾ ಗೊತ್ತಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ. ಆದರೆ ಅವರ ಮನಸ್ಸಲ್ಲಿರುವಂತಹ ಒಂದು ಮಂತ್ರಿ ಆಗುವ ಆಸೆಯನ್ನು ತೆರೆದಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.